ಪ್ರಜ್ವಲ್ಲ ಅಂತ ರೀತಿಯಾಗಿ ಒಂದು ರಿಯಾಕ್ಷನ್ ಅವರಿಂದ ಬಂದಂತ ಸಂದರ್ಭ ಕೂಡ. ಸೊ ಏರ್ಪೋರ್ಟ್ ನಿಂದ SIT ಕಚೇರಿಯತ್ತ ಪ್ರಜ್ವಲ್ನನ್ನ ಕರೆತರುವಂತ ಕಾರ್ಯ ಆಗ್ತಾ ಇದೆ. ಪ್ರಜ್ವಲ್ನನ್ನ ವಶಕ್ಕೆ ಪಡೆದು ಸದ್ಯ SIT ಟೀಮ್ ಕರೆತರ್ತಾ ಇದೆ. ಪ್ರಜ್ವಲ್ ಅಧಿಕೃತವಾಗಿ SIT ಟೀಮ್ನ ವಶಕ್ಕೆ ಬಿದ್ದಿದ್ದಾನೆ. ಏರ್ಪೋರ್ಟ್ ನಿಂದ SIT ಕಚೇರಿಯತ್ತ ಪ್ರಜ್ವಲ್ನನ್ನ ಕರೆತರುವಂತ ಕಾರ್ಯವೂ ಕೂಡ ನಡೀತಾ ಇದೆ. ಇಲ್ಲಿ ಕರ್ಕೊಂಡ್ಬರೋದು, ಇಮಿಗ್ರೇಷನ್ ಆಫೀಸರ್ಸ್ ಹತ್ರ ಪರ್ಮಿಷನ್ ತೆಗೆದುಕೊಳ್ಳೋದು, ಸ್ಪೀಕರ್ಗೆ ಮಾಹಿತಿಯನ್ನು ಕೊಡೋದು, ಹೇಳಿ ಕೇಳಿ ಈಗ ಸದ್ಯದ ಚಾಲ್ತಿಯಲ್ಲಿರುವಂತಹ ಸಂಸದ ಅವಧಿ ಆಗಿರುವಂತಹ ಕಾರಣಕ್ಕಾಗಿ ಆತನನ್ನು ವಶಕ್ಕೆ ಪಡೆಯುವಂತ ನಿಟ್ಟಿನಲ್ಲಿ ಸ್ಪೀಕರ್ ಅನುಮತಿ, ಎಲ್ಲ ಪ್ರಕ್ರಿಯೆಗಳು ಕೂಡ ಬಹಳ ಕ್ವಿಕ್ ಆಗಿ ನಡೆದಿದೆ. ಕೆಎಬಿಯಲ್ಲಿ ಪ್ರಜ್ವಲ್ನನ್ನ SIT ಟೀಮ್ ವಶಕ್ಕೆ ಪಡೆದಿದೆ. ಇದೀಗ ಆತನನ್ನ SIT ಕಚೇರಿಯತ್ತ ಕರೆತರುವಂತ ಕಾರ್ಯ ಕೂಡ ಆಗ್ತಾ ಇದೆ. ಸಹಜವಾಗಿ ಆತನ ಪರವಾಗಿರುವಂತ ಕೆಲ ವಕೀಲರುಗಳು ಕೂಡ ಬರೋದು, ಪೊಲೀಸರ ಬಳಿ ಕೆಲ ವಾದ ಪ್ರತಿವಾದ ಇದೆಲ್ಲವೂ ಕೂಡ ಕೊನೆ ಹಂತದಲ್ಲಿ ಸಹಜವಾಗಿ ಇದ್ದೇ ಇರುತ್ತೆ. ಅದೆಲ್ಲವನ್ನ ಮೀರಿ ಆತನ ವಿರುದ್ಧವಾಗಿ ಈಗ ಆಲ್ರೆಡಿ ಬ್ಲೂ ಕಾರ್ನ ನೋಟಿಸ್, ಅದಾದ ನಂತರದಲ್ಲಿ ಹಲವು ನೋಟಿಸ್ಗಳನ್ನು ವಿಚಾರಣೆಗೆ ಹಾಜರಾಗುವಂತ ನಿಟ್ಟಿನಲ್ಲಿ ಹೊರಡಿಸಿರೋದು, ಅದಾದ ನಂತರದಲ್ಲಿ ಆತನ ವಶಕ್ಕೆ ಪಡೆಯುವಂಥ ಎಲ್ಲ ವ್ಯವಸ್ಥೆಗಳು ಕೂಡ ಮೇಲಿನ ಮೇಲೆ ಆಗ್ತಾನೆ ಬಂದಿತ್ತು. ಹೀಗಾಗಿ ಬಹುಶಃ ಈ ಹಂತದಲ್ಲಿ ಆತನನ್ನ ಪೊಲೀಸರ ಕೈಯಿಂದ ತಪ್ಪಿಸ್ಕೊಂಡು ಕರ್ಕೊಂಡು ಹೋಗೋದಕ್ಕೆ ನೋ ಚಾನ್ಸ್. ಹಾಗಾಗಿ ಈಗ ಪ್ರಜ್ವಲ್ ಆಮೇಲೆ ಈ ಹಂತಕ್ಕೆ ಬಹುಶಃ ಪ್ರಜ್ವಲ್ನ ಏನು ಆಂಟಿಸಿಪೇಟರಿ ಬೇಲ್ ಇದು ಕೂಡ ಮುಗಿದೋಯ್ತು. ಅಂದರೆ ಆಂಟಿಸಿಪೇಟರಿ ಬೇಲ್ ಏನು ಲಭ್ಯ ಆಗಿರಲಿಲ್ಲ, ಆ ಪ್ರಕ್ರಿಯೆಗಳು ನಡೀತಾ ಇತ್ತಲ್ಲ ಅದು ಕೂಡ ಮುಗಿದೋಯ್ತು. ಬಂಧನಕ್ಕೂ ಮುಂಚಿತವಾಗಿ ಏನಾದರೂ ಬೇಲ್ ಪಡೆಯುವಂಥ ನಿಟ್ಟಿನಲ್ಲಿ ನಿರೀಕ್ಷಣಾ ಜಾಮೀನಿಗೆ ಒಂದು ಪ್ರಯತ್ನ ಪಡ್ಬೋದಾ ಅಂತ ಅವಕಾಶ ಇರುತ್ತೆ. ಆ ಪ್ರಯತ್ನ ಆಗಿತ್ತು. ಕೋರ್ಟ್ ಅದನ್ನು 31ನೇ ತಾರೀಕಿನ ವಿಚಾರಣೆಗೆ ಮುಂದೂಡಿತ್ತು. ಅಂತಂದರೆ ಶುಕ್ರವಾರದ ವಿಚಾರಣೆಗೆ ಮುಂದೂಡಿತ್ತು. ಇವತ್ತು ವಿಚಾರಣೆ ನಡೆಯೋದಿದೆ. ಇವತ್ತು ಅಂತಂದರೆ ನಾವೀಗ ತಡರಾತ್ರಿ 1 ಗಂಟೆ ಸಂದರ್ಭದಲ್ಲಿದ್ದೀವಿ. ಇನ್ನೇನು ಬೆಳಗ್ಗೆ 9-10 ಗಂಟೆಗೆ ಬಹುಶಃ ಕೋರ್ಟ್ನಲ್ಲಿ 10-10:30 ಸಂದರ್ಭದಲ್ಲಿ ಅದರ ವಿಚಾರಣೆ ನಡೆಯೋದಿದೆ. ಅದು ಕೂಡ ಈಗ ಬಿದ್ದೋಯ್ತು. ಆಂಟಿಸಿಪೇಟರಿ ಬೇಲ್ ಕೂಡ ಸಿಗುವಂಥದ್ದು ಯಾವ ಪ್ರಕ್ರಿಯೆಯೂ ಕೂಡ ಅದರ ಲಾಭ ಈಗ ಪ್ರಜ್ವಲ್ ರೇವಣ್ಣಗೆ ಇಲ್ಲ. ಯಾಕಂತಂದರೆ ಆತ ಈಗ ಪೊಲೀಸರ ವಶಕ್ಕೆ ಬಿದ್ದಾಗ ಹೋಗಿದೆ. ಸೊ ಈಗ ಬಹುಶಃ ಆತ ಮಧ್ಯಂತರ ಜಾಮೀನು ಅಥವಾ ನಂತರದ ಹಂತದಲ್ಲಿ ಜಾಮೀನು ಪಡೆಯುವಂಥ ಪ್ರಕ್ರಿಯೆಗಳನ್ನು ಆತ ಮಾಡ್ಕೊಂಡು ಹೋಗ್ಬೋದು. ಸೊ ನಾನು ಮೊದಲೇ ಹೇಳಿದಾಗೆ ಭಾಳ ದೊಡ್ಡ ಕುಟುಂಬಕ್ಕೆ ಸಂಬಂಧಪಟ್ಟ ಹಾಗಿನ ವ್ಯಕ್ತಿ, ಆಮೇಲೆ 17ನೇ ಲೋಕಸಭಾ ಅವಧಿಗೆ ಸಂಬಂಧಪಟ್ಟ ಹಾಗಿನ 3ನೇ ಕಿರಿಯ ಸಂಸದ, 33 ವರ್ಷದ ಪ್ರಜ್ವಲ್ ಇದೀಗ ವಶಕ್ಕೆ ಬಿದ್ದಿದ್ದಾನೆ. ಹಾಸನದ ಸಂಸದ. ಇವತ್ತಿನಿಂದ ಮತ್ತೊಂದು ರೀತಿಯಾದಂಥ ಅಸಲಿ ಆಟ ಶುರುವಾಗುತ್ತೆ ಅನ್ನುವಂಥದ್ದು ಭಾಳ ಸ್ಪಷ್ಟ. ಯಾಕಂದರೆ ಇಷ್ಟು ದಿವಸ ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರದ ಕಡೆಗೆ ಬೊಟ್ಟು ಮಾಡೋದು, ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರದ ಕಡೆಗೆ ಬೊಟ್ಟು ಮಾಡೋದು ಇದೇ ರೀತಿಯಾದಂಥ ಆಟಗಳೇ ನಡೀತಾ ಇತ್ತು. ಈಗ ಬಹುಶಃ ಆಮೇಲೆ ಇನ್ನೊಂದು ವಿಚಾರ ಅಂತಂದರೆ ಈ ಥರ ಅಂತ ವೀಡಿಯೋಗಳು ಇದೇನೋ ಎಲೆಕ್ಷನ್ಗಿಂತ ಒಂದು ವಾರದ ಮುಂಚೆ ಮಾಡಿಕೊಂಡು ಅದಾದ ನಂತರಲ್ಲೇ ಆ ವಿಡಿಯೋಗಳು ವೈರಲ್ ಆಗಿ ಇದೆಲ್ಲ ಅಲ್ಲ. ಇದಕ್ಕೆಲ್ಲ ದೊಡ್ಡ ಇತಿಹಾಸನೇ ಇದೆ. 3-4 ವರ್ಷಗಳಿಂದನೂ ಕೂಡ ಇವೆಲ್ಲ ನಡೀತಾ, ಲಾಕ್ಡೌನ್ ಟೈಮಿಂದ ನಡೀತಾ ಇದ್ದಂಥವು ಇವು ಅನ್ನುವಂಥದ್ದು ಗೊತ್ತಿರುವಂಥ ಸಂಗತಿನೇ ಇದೆಲ್ಲ. ಅದರಲ್ಲಿ ಆ ವಿಡಿಯೋಗಳು ಅಸಲಿ ಎಷ್ಟೋ ನಕಲಿ ಎಷ್ಟೋ ಬ್ಲ್ಯಾಕ್ ಮೇಲ್ ಎಷ್ಟೋ, ಆ ಬ್ಲ್ಯಾಕ್ ಮೇಲ್ ಮಾಡಿದವನ್ನ ಇವ್ರು ಕರ್ಕೊಂಡೋಗಿ ಏನು ಮಾಡಿದ್ದಾರೆ, ಆ ಬ್ಲ್ಯಾಕ್ ಮೇಲ್ ಮಾಡಿದವನಿಗೆ ಇನ್ಯಾರು ಸಪೋರ್ಟಿವ್ ಆಗಿ ನಿಂತು ವಿಡಿಯೋ ಹೊರಬಿಡೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಇದೆಲ್ಲವೂ ಕೂಡ ಈಗ ಒಂದೊಂದೇ ಹೊರಗೆ ಬರಬೇಕಾಗಿರುವಂಥ ಸಂಗತಿ. ಅಗೈನ್ ನಾನು ಮೊದಲೇ ಹೇಳಿದಾಗೆ ಈ ಪ್ರಕರಣದಲ್ಲಿ ಈ ಪ್ರಜ್ವಲ್ ಮಾಡ್ಕೊಂಡಿರುವಂಥದ್ದು 200% ತಪ್ಪು. ಅದರಲ್ಲಿ ಯಾವ ಮುಲಾಜು ಕೂಡ ಇಲ್ಲ. ಅಕಸ್ಮಾತ್ ಅದೇನಾದ್ರು ಪ್ರೂವ್ ಆಗಿದೆ, ಅದರಲ್ಲಿ ಸತ್ಯ ಆಗಿದೆ, ಅದರಲ್ಲಿ ಅಗೈನ್ ಪ್ರಜ್ವಲ್ ಮಾಡಿರುವಂಥ ವಿಡಿಯೋಗಳನ್ನು ಅಂತ ಮಾಡಿದ್ದಾನೆ ಅಂತ ಹೇಳಲಾಗ್ತಾ ಇರುವಂಥ ವಿಡಿಯೋಗಳನ್ನು ಏನೂ ಕೂಡ ಬ್ಲರ್ ಮಾಡ್ದೈತಿ, ಮತ್ತೊಂದು ಮಾಡ್ತಿ, ಯಾರ ಮನೆ ಹೆಣ್ಣುಮಗಳಿಗೆ ಏನಾದ್ರು ಸಮಸ್ಯೆ ಆಗುತ್ತೆ ಅಂತ ನೋಡ್ದಿತ್ತಿ ಊರು ತುಂಬ ಹಂಚಿ ಆಯಾ ದೊಡ್ಡ ದೊಡ್ಡ ಕುಟುಂಬಗಳು ತಲೆ ತಗ್ಗಿಸುವಂಥ ರೀತಿಯಾಗಿ ದೊಡ್ಡ ಅನಾಹುತ ಆಗುವಂಥ ರೀತಿಯಾಗಿ ಮಾಡಿದಂಥದ್ದು ಕೂಡ ತಪ್ಪೆ. ಅಂತ ಮಾಡಿದಂಥವ್ರು ಏನಾದರೂ ಮುಂಚೆಯಿಂದನೂ ಪ್ರೀ ಪ್ಲ್ಯಾನ್ ಮಾಡಿರೋದು ಇದಕ್ಕೆ. ಆಮೇಲೆ ಇನ್ನೂ ಒಂದು ವಿಚಾರ ಏನು ಕೇಳಿ ಬರ್ತಾ ಇದೆ ಅಂತಂದರೆ, ಆ ವಿಡಿಯೋದಲ್ಲಿರುವಂಥ ಸಂತ್ರಸ್ತೆಯರ ಬಳಿ ಹೋಗಿನೂ ಕೂಡ ಇವರೆಲ್ಲ ದುಡ್ಡು ವಸೂಲಿ ಮಾಡ್ಯಾರೆ ಅನ್ನುವಂಥದ್ದು ಒಂದು ಆರೋಪ ಇದೆ. ಯಾರು ಈ ರೀತಿಯಾಗಿ ಹರಡಿದಾರಲ್ಲ ಇವರೆಲ್ಲ ಹೋಗ್ಬಿಟ್ಟು ನೋಡಿ ನಿಮ್ಮ ವಿಡಿಯೋನೂ ಇದೆ ಅದನ್ನು ಹೊರಬಿಡ್ತೀನಿ ಅಂತ ಅಲ್ಲೂ ದುಡ್ಡು ವಸೂಲಿ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಆರೋಪ ಇದೆ. ಅದೇ ಕೋಟ್ಯಾಂತರ ರೂಪಾಯಿ ವಸೂಲಿ ಮಾಡಿದ್ದಾರೆ ಅಧಿಕಾರಿಗಳ ಬಳಿ, ಸಾಮಾನ್ಯ ಗೃಹಿಣಿಯರ ಬಳಿ ಎಲ್ಲ ದುಡ್ಡು ವಸೂಲಿ ಮಾಡಿದ್ದಾರೆ ಅನ್ನುವಂಥದ್ದು ಆರೋಪ ಇದೆ. ಅದೆಲ್ಲವೂ ಕೂಡ ಹೊರಬರಬೇಕಾಗಿದೆ.